Hallelujah. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಿಯಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ಇವತ್ತಿನ ದಿವಸ ನಾವು ಸೇರಿ ಬಂದಿದ್ದೇವೆ. ಈ ಸಮಯದಲ್ಲಿ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನಕ್ಕೆ ನಮ್ಮ ಸತ್ಯವೇದನ್ನು ತಿರುಗಿಸೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ವಾಕ್ಯವನ್ನು ಓದಿಕೊಳ್ಳೋಣ. Blessed is the man who remains steadfast under trial, for when he has stood the test, he will receive the crown of life which God has promised to those who love him. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, blessed is the man who remains steadfast under the trials. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಎನ್ನುವುದನ್ನು ಸತ್ಯವೇದ ಹೇಳ್ತಾ ಇದೆ. When our breakthrough seems far away, ನಮ್ಮ ಬಿಡುಗಡೆ ಅನ್ನೋದು ಅದು ಬಹಳ ದೂರವಾಗಿದ್ದಾಗ, it is very easy to break down. ನಾವು ಬಹಳ ಸುಲಭವಾಗಿ ನಾವು ಮುರಿದು ಬಿಡ್ತೇವೆ, ಮುರಿದ ಮನಸ್ಸುಂಟಾಗುತ್ತೇವೆ. And we begin to value self pity upon us. ನಮ್ಮ ಮೇಲೇನೆ ನಮಗೆ ಒಂಥರ ಕರುಣೆ ಬರುತ್ತರ, ನಮ್ಮ ಮೇಲೇನೆ ಒಂಥರ ಜಿಗುಪ್ಸೆ ಬರುವ ರೀತಿಯಲ್ಲಿ ಆಗುತ್ತೆ. We speak how many troubles that I am going through. ನಾನು ಎಷ್ಟು ಕಷ್ಟಗಳಲ್ಲಿ ಹಾದು ಹೋಗುತ್ತಿದ್ದೇನೆ ಅನ್ನುತ್ತೇವೆ. See, those people are very happy. ಅವರೆಲ್ಲರೂ ಚೆನ್ನಾಗೇ ಇದ್ದಾರೆ ಅನ್ನುತ್ತೇವೆ. So much of problems I am going through, I am better. ನನಗೆ ಅನೇಕ ಸಮಸ್ಯೆಗಳಿದೆ, ನಾನೇ ಒಳ್ಳೆಯವನು ಅಥವಾ ನಾನೇ ಒಂದು ಒಳ್ಳೆ ರೀತಿಯಲ್ಲಿ ನಡೀತಿದ್ದೇನೆ ಅನ್ನುವ ರೀತಿಯಲ್ಲಿ ಮಾತನಾಡ್ತೇವೆ. People think like this. ಜನರು ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. One day I heard a story of a pastor. ಒಂದು ದಿವಸ ನಾನು ಒಬ್ಬ ಸೇವಕರ ಅವರ ಒಂದು ಜೀವನದಲ್ಲಿ ನಡೆದಂತ ವಿಚಾರವನ್ನು ಕೇಳಿದೆ. In his childhood, ಅವರ ಒಂದು ಬಾಲ್ಯದ ದಿವಸಗಳಲ್ಲಿ near his house there was a stone quarry in Bangalore. ಅವರ ಒಂದು ಸೇವಕರ ಮನೆ ಹತ್ತಿರ ಒಂದು ಕಲ್ಲನ್ನ ಗಣಿ ಮಾಡುವಂತ ಒಂದು ಜಾಗ ಇತ್ತು. Where they break down the boulders, the large stones. ದೊಡ್ಡ ದೊಡ್ಡ ಕಲ್ಲುಗಳನ್ನ ಮುರಿಯುವಂತ, ದೊಡ್ಡ ದೊಡ್ಡ ಕಲ್ಲುಗಳನ್ನ ಪುಡಿ ಮಾಡುವಂತ ಜಾಗ ಇತ್ತು. One day this pastor went with his father to the stone quarry. ಅವರು ಆ ಸೇವಕರು ತನ್ನ ಬಾಲ್ಯದಲ್ಲಿ ತನ್ನ ತಂದೆಯ ಜೊತೆ ಆ ಒಂದು ಕಲ್ಲಿನ ಕ್ವಾರೆಯ ಬಳಿ ಹೋಗಿದ್ದರು. He was seeing this pastor that people were breaking down the boulders by hand using a hammer. ಈ ಸೇವಕರು ಅಲ್ಲಿ ಕಲ್ಲನ್ನ ಪುಡಿ ಮಾಡುವಂತ ಅಥವಾ ತುಂಡು ಮಾಡುವಂತ ವಿಚಾರವನ್ನ ಗಮನಿಸುತ್ತಿದ್ದರು. ಅವರು ಯಾವುದರಲ್ಲಿ ಮಾಡ್ತಿದ್ರು ನೋಡುವಾಗ ತಮ್ಮ ಕೈಯಲ್ಲಿ ಸುತ್ತಿಗೆಯನ್ನು ಹಿಡಿದುಕೊಂಡು ಆ ಕಲ್ಲನ್ನ ಹೊಡೆಯುತ್ತಿದ್ದರು. When the pastor saw this process, ಯಾವಾಗ ಈ ಒಂದು ಕಾರ್ಯವನ್ನ ಸೇವಕರು ನೋಡಿದರು, breaking down the large rock using hand in a hammer, it can take a very long time. ದೊಡ್ಡ ಕಲ್ಲನ್ನ ಕೈಯಿಂದ ಒಂದು ಸುತ್ತಿಗೆಯನ್ನು ಹಿಡಿದುಕೊಂಡು ಪದೇ ಪದೇ ಅದರ ಮೇಲೆ ಹೊಡೆಯುವುದು, ಇದು ದೊಡ್ಡದೊಂದು ಕಾರ್ಯ ಆಗಿದೆ, ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. Imagine splitting a rock in half by using a hammer, how much time it would take. ಆಲೋಚನೆ ಮಾಡ್ರಿ, ದೊಡ್ಡ ಬಂಡೆಯನ್ನ ಸುತ್ತಿಗೆಯಲ್ಲಿ ಹಿಡಿದುಕೊಂಡು ಒಂದು ಅದರ ಮೇಲೆ ಹೊಡಿತಲಿರೋದು ಎಷ್ಟು ಸಮಯ ತೆಗೆದುಕೊಳ್ಳುವುದು ಆಲೋಚನೆ ಮಾಡಿ. Rock is hit again and again but nothing happens. ಆ ಕಲ್ಲನ್ನ ಪದೇ ಪದೇ ಹೊಡಿತಲೇ ಇರ್ತಾರೆ, ಆದ್ರೆ ಅದರಲ್ಲಿ ಯಾವುದೇ ಒಂದು ಕಾರ್ಯ ಕಾಣುವುದಿಲ್ಲ. You don't see any progress happening on the outside with our natural eyes. ನಮ್ಮ ಶಾರೀರಿಕವಾದ ಕಣ್ಣುಗಳಿಂದ ಮತ್ತು ನಮ್ಮ ಆಲೋಚನೆಯಿಂದ ನೋಡುವಾಗ ಆ ಕಲ್ಲಿನಲ್ಲಿ ಹೊಡೆಯುತ್ತಿರುವಂತ ಪ್ರಾರಂಭದಲ್ಲಿ ಆ ಕಲ್ಲಿನ ಮೇಲೆ ಯಾವುದೇ ಒಂದು ಕಾರ್ಯಗಳು ಪರಿಣಾಮಗಳು ಬೀಳುತ್ತಿರೋದಿಲ್ಲ. But the boulder is hit again and again. Finally it one day breaks. ಆದರೆ ಆ ಕಲ್ಲನ್ನ ಏಟಿನ ಮೇಲೆ ಏಟು, ಏಟಿನ ಮೇಲೆ ಏಟು, ಏಟಿನ ಮೇಲೆ ಏಟು ಹೊಡೆದಂತಹ ಸಂದರ್ಭದಲ್ಲಿ ಆ ಕೊನೆಯದಾಗಿ ಆ ಕಲ್ಲು ತುಂಡಾಗಿ ಬೀಳುತ್ತದೆ. It looks like nothing happening on the outside. ಹೊರಗಡೆಯಿಂದ ಅದು ಏನು ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕಂಡರೂ ಕೂಡ each blow by the hammer is accomplishing something. ಸುತ್ತಿಗೆಯಿಂದ ಹೊಡೆಯುವಂತ ಒಂದೊಂದು ಏಟಿನ ನಿಮಿತ್ತವಾಗಿ ಕೊನೆಗೆ ಆ ಒಂದು ಕಲ್ಲು ತುಂಡಾಗಿ ಬೀಳುತ್ತದೆ. Something is happening with every blow that is being on the rock. ಪ್ರತಿಯೊಂದು ಕಲ್ಲಿಗೆ ಬೀಳುವಂತ ಏಟು ಅದರ ಒಳಗಡೆ ಏನೋ ಒಂದು ಕಾರ್ಯವನ್ನ ಮಾಡ್ತಾ ಇದೆ, ಅದನ್ನ ವಿಭಾಗಿಸ್ತಾ ಇದೆ. Something is happening on the inside. ಒಳಗಡೆಯಲ್ಲಿ ಏನೋ ಒಂದು ಕಾರ್ಯ ನಡೀತಾ ಇದೆ. The rock is becoming weaker on the inside. ಕಲ್ಲು ಒಳಗಡೆಯಿಂದ ಅದು ಬಲಹೀನವಾಗುತ್ತಾ ಹೋಗುತ್ತಾ ಇರುತ್ತದೆ. When we are persistent with our prayers, ನಮ್ಮ ಪ್ರಾರ್ಥನೆಯಲ್ಲಿ ಯಾವಾಗ ನಾವು ನಿರಂತರವಾಗಿ ಬೇಸರಗೊಳ್ಳದೆ sometimes it looks nothing is happening on the outside. ಹೊರಗಡೆಯಿಂದ ಏನು ಆಗದ ರೀತಿಯಲ್ಲಿ ನಿಮಗೆ ಅನಿಸುತ್ತದೆ. But every prayer, ಅದೇ ಒಂದೊಂದು ಪ್ರಾರ್ಥನೆಯ ಕೂಡ, each day prayer, ಪ್ರತಿದಿನದ ಪ್ರಾರ್ಥನೆಯ ಕೂಡ, you are praying for
times a day, ನೀವು ದಿನಕ್ಕೆ 3 ಬಾರಿ ಪ್ರಾರ್ಥನೆ ಮಾಡುತ್ತಿರುವುದಾದ್ರೆ, every time you pray for the first time, ನೀವು ಮೊದಲನೇದಾಗಿ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ something is happening on the inside. ಪ್ರತಿ ಬಾರಿ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಯಾವುದೋ ಒಂದು ಕಾರ್ಯ ಒಳಗಡೆಯಿಂದ ನಡೀತಾ It ಇರುತ್ತದೆ. might look like nothing is happening on the outside, ಹೊರಗಡೆಯಿಂದ ಏನು ನಡೀತಾ ಇಲ್ಲ ಅಂತ ನಿಮಗೆ ಅನಿಸಬಹುದು. but when you are persistent with your prayers, ನೀವು ಯಾವಾಗ ನಿಮ್ಮ ಪ್ರಾರ್ಥನೆಯಲ್ಲಿ when ನಿರಂತರವಾಗಿರುತ್ತೀರೋ, you are persistent with your faith, ನಿಮ್ಮ ನಂಬಿಕೆಯಲ್ಲಿ ಯಾವಾಗ ನಿರಂತರವಾಗಿರುತ್ತೀರೋ, something will happen and finally you will see your breakthrough. ಏನೋ ಒಂದು ಕಾರ್ಯ ನಡೀತದೆ, ಕೊನೆಯದಾಗಿ ನೀವು ನಿಮ್ಮ ಬಿಡುಗಡೆಯನ್ನ ಹೊಂದಿಕೊಳ್ಳುವವರಾಗಿರುತ್ತೀರಿ. Hallelujah. See, students, ಈ ವಿದ್ಯಾರ್ಥಿಗಳು if you are listening to this ಈ message, ಸಮಯ ಈ ಸಂದೇಶವನ್ನು ಕೇಳುತ್ತಿರುವುದಾದರೆ, you're not able to understand any subject or any concept, ಯಾವುದೇ ವಿಷಯಗಳನ್ನ ಯಾವುದೇ ವಿಚಾರಗಳನ್ನ ನಿಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ಎನ್ನುವುದಾದ್ರೆ, what should you do? ನೀವೇನನ್ನ You ಮಾಡಬೇಕು? should be persistent in your studies. ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ನಿರಂತರವಾದ ಒಂದು ಅಧ್ಯಯನ ಆಗಬೇಕು. You need to solve out the problems. ನೀವು ಅಲ್ಲಿ ಬರುವಂತ ಎಲ್ಲಾ ಲೆಕ್ಕಗಳನ್ನ ನೀವು ಮಾಡುತ್ತಾ ಕಲಿಯಬೇಕು. You must make your self studies. ನೀವೊಂದು ನೀವೇ ಒಂದು ಅಧ್ಯಯನದಲ್ಲಿ ಕೂರುವಾಗ ಓದುವುದಕ್ಕೆ ಕೂರುವಂತ ಒಂದು ಪ್ಲಾನಿಂಗ್ ಅನ್ನು ಮಾಡಬೇಕು. God will help you. ದೇವರು ಆಗ ನಿಮಗೆ ಸಹಾಯ ಮಾಡುವಾತನಾಗಿದ್ದಾನೆ. Just to encourage you. ಸಭೆ ನಿಮ್ಮನ್ನ I ಉತ್ಸಾಹಪಡಿಸುವುದಕ್ಕೋಸ್ಕರವಾಗಿ want to tell what happened during my MCA. ನನ್ನ MCA ಸಮಯದಲ್ಲಿ ನಡೆದಂತ ವಿಚಾರವನ್ನು ನಿಮಗೆ ಹೇಳುತ್ತೇನೆ. During our first semester, ಮೊದಲನೇ ಸೆಮಿಸ್ಟರ್ ಆಗುವಂತ ಸಂದರ್ಭದಲ್ಲಿ we will be introduced with a new subject called accountancy. ನಮಗೊಂದು ಹೊಸ ಸಬ್ಜೆಕ್ಟ್ ಅನ್ನ ನಮಗೆ ಪರಿಚಯ ಮಾಡ್ತಾರೆ. ಅದರ ಹೆಸರು ಅಕೌಂಟೆನ್ಸಿ ಎಂದು. See, and we come from a science background. ನಾವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಸೈನ್ಸ್ ಹಿನ್ನೆಲೆಯಿಂದ ಬಂದವರಾಗಿದ್ದಾರೆ. We will have no idea about what is accountancy. ಈ ಅಕೌಂಟೆನ್ಸಿ ಅಂದ್ರೆ ಏನು ಎನ್ನುವುದನ್ನು ನಮಗೆ ಗೊತ್ತಿರೋದೇ But ಇಲ್ಲ. those students who come from commerce background, ಯಾರು ಕಾಮರ್ಸ್ ನ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೋ for them accountancy is very easy. ಅವರಿಗೆ ಅಕೌಂಟೆನ್ಸಿ ಎಂದು ಬಹಳ ಸುಲಭ. But we come from science ಆದ್ರೆ background. ಸೈನ್ಸ್ ಓದಿದಂತ ನಾವು For us accountancy is little bit difficult. ನಮಗೆ ಅಕೌಂಟೆನ್ಸಿ ಅನ್ನೋದು ಬಹಳ ಕಷ್ಟಕರ. We don't know what ABCD of accountancy. ಯಾಕಂದ್ರೆ ಈ ಅಕೌಂಟೆನ್ಸಿ ABCD ನಮಗೆ ಗೊತ್ತಿರೋದಿಲ್ಲ. Everything will be like an introduction. ಎಲ್ಲವೂ ಕೂಡ ಈಗಲೇ ನಾವು ಕಲಿತಂತ ರೀತಿಯಲ್ಲಿ ಇರುತ್ತದೆ. So in my first internals, ನನ್ನ ಒಂದು ಮೊದಲನೇ ಒಂದು ಇಂಟರ್ನಲ್ಸ್ ಅಲ್ಲಿ in accountancy my score was so bad. ಅಕೌಂಟೆನ್ಸಿಯಲ್ಲಿ ನನ್ನ ಒಂದು ಮಾರ್ಕ್ಸ್ ತುಂಬಾ ಕಡಿಮೆ ಆಗಿತ್ತು. Because everything was going above my head. ನನ್ನ ತಲೆಯ ಮೇಲಿಂದ ಎಲ್ಲವೂ ಕೂಡ ಹೋಗ್ತಾ I ಇತ್ತು. couldn't understand the concepts. ನನಗೆ ಯಾವುದು ಕೂಡ ಅರ್ಥ ಆಗ್ತಿರ್ಲಿಲ್ಲ. When my score went very bad in the first internals, ಮೊದಲನೇ ಇಂಟರ್ನಲ್ಸ್ ಅಲ್ಲಿ ನನ್ನ ಮಾರ್ಕ್ಸ್ ಕಡಿಮೆ ಆಗಿ ನನಗೆ ಸಿಕ್ಕಿದಾಗ I was very scared that in the final semester exam I might get failed. ನಾನು ಫೈನಲ್ ಅಲ್ಲಿ ಹೇಗೆ ಪಾಸ್ ಆಗ್ತದೆ, ನಾನು ಫೈಲ್ ಆಗ್ಬೋದು ಅಂದುಕೊಂಡು ನನಗೆ ಭಯ ಉಂಟಾಯಿತು. So I did something. ನಾನು ಒಂದು ಕಾರ್ಯವನ್ನ I ಮಾಡಿದೆ. began to do self study every day. ಪ್ರತಿ ದಿನವೂ ಕೂಡ ನಾನು ನನ್ನ ಸ್ವಂತ ಒಂದು ಸ್ಟಡಿಯನ್ನು ಓದುವುದನ್ನು ನಾನು ಅಭ್ಯಾಸ I ಮಾಡಿಕೊಂಡೆ. brought textbooks from the library. ಲೈಬ್ರರಿಯಿಂದ ನಾನು ಟೆಕ್ಸ್ಟ್ ಬುಕ್ ಗಳನ್ನು ತೆಗೆದುಕೊಂಡು ಬಂದೆ. I began to do self study. ನಾನು ಸೆಲ್ಫ್ ಸ್ಟಡಿಯನ್ನ ನನ್ನ ಒಂದು ಸ್ವಂತ ಅಧ್ಯಯನವನ್ನು ಮಾಡುವುದಕ್ಕೆ The ಪ್ರಾರಂಭಿಸಿದೆ. second internals, ಎರಡನೇ ಇಂಟರ್ನಲ್ಸ್ ಅಲ್ಲಿ I got the best score in the class. ಆ ಒಂದು ಕ್ಲಾಸ್ ಅಲ್ಲಿ ನನಗೆ ಉತ್ತಮವಾದ ಅಂಕ ನನಗೆ ಸಿಕ್ಕಿತು. In the hostel rooms, my friends came to me and I was teaching them accountancy. ಹಾಸ್ಟೆಲ್ಗಳಲ್ಲಿ ಅಲ್ಲಿರುವಂತ ವಿದ್ಯಾರ್ಥಿಗಳು ನನ್ನ ಬಳಿಗೆ ಬಂದು ಅವರ ಅಕೌಂಟೆನ್ಸಿ ನನ್ನಿಂದ ಕಲಿತುಕೊಂಡರು. See, that is a miracle of God. ಅದು ದೇವರ ಒಂದು ಅದ್ಭುತ ಆಗಿದೆ. When I don't come from accountancy background, ನಾನೊಂದು ಯಾವುದೇ ಅಕೌಂಟೆನ್ಸಿ ಹಿನ್ನೆಲೆಯಿಂದ ಬಾರದೆ ಹೋದ್ರೆ but ಕೂಡ within weeks, ಕೇವಲ ವಾರಗಳಲ್ಲಿ from first internals to second internals, ಮೊದಲನೇ ಇಂಟರ್ನಲ್ಸ್ ಇಂದ ಎರಡನೇ ಇಂಟರ್ನಲ್ಸ್ ನ ಮಧ್ಯದಲ್ಲಿ you can imagine how many days it was there. ಎಷ್ಟು ದಿನಗಳಿರ್ಬೋದು ನೀವು ಆಲೋಚನೆ ಮಾಡಿ. God changed my everything. ದೇವರು ನನ್ನ ಎಲ್ಲಾ ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡಿದರು. He gives us the wisdom. ಆತನು ನಮಗೆ ಜ್ಞಾನವನ್ನು ಕೊಡುವ When you ಆತನಾಗಿದ್ದಾನೆ. remain steadfast, ನೀವು ಯಾವಾಗ ಬೇಸರಗೊಳ್ಳದೆ ಸ್ಥಿರವಾಗಿರುತ್ತೀರೋ, when you are persistent in your studies, ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ನಿರಂತರವಾದ ಪ್ರಯತ್ನವಿರುತ್ತದೆ, God will definitely help ದೇವರು you. ಖಂಡಿತವಾಗಿ ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. At your workplaces, ನಿಮ್ಮ ಒಂದು ಉದ್ಯೋಗದ ಸ್ಥಳದಲ್ಲಿ be persistent. ನೀವು ನಿರಂತರವಾಗಿ ಒಂದು ಸ್ಥಿರವಾಗಿರಿ. In your spiritual habits, ನಿಮ್ಮ ಒಂದು ಆತ್ಮಿಕ ವಿಚಾರಗಳಲ್ಲಿ be persistent. ನೀವು ಆತ್ಮಿಕವಾಗಿ ಸ್ಥಿರವಾಗಿರಿ. Reading your Bible, ನಿಮ್ಮ ಸತ್ಯವೇದನ ಓದುವ ವಿಚಾರ be persistent. ನೀವು ಸ್ಥಿರವಾಗಿ ಅದನ್ನು In ಓದುವವರಾಗಿರಿ. your prayers, ನಿಮ್ಮ ಪ್ರಾರ್ಥನೆಗಳಲ್ಲಿ be ನೀವು persistent. ಸ್ಥಿರವಾಗಿ ಓದುವವರಾಗಿರಿ. Your breakthrough is very coming soon. ನಿಮ್ಮ ಒಂದು ಬಿಡುಗಡೆ ಅದು ಬಹಳ ಹತ್ತಿರವಿದೆ. As soon as the man who remains steadfast under the trial. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಎನ್ನುವುದನ್ನ ಕರ್ತನ Our ವಾಕ್ಯವಿದೆ. God is a God of breakthroughs. ನಮ್ಮ ದೇವರು ಬಿಡುಗಡೆಯನ್ನು ಕೊಡುವ ಬಿಡುಗಡೆಯ ದೇವರಾಗಿದ್ದಾನೆ. You need a breakthrough in
your life, ನಿಮ್ಮ ಜೀವಿತದಲ್ಲಿ ನಿಮಗೆ ಬಿಡುಗಡೆ first ಬೇಕಾಗಿದೆ. you need to face a battle. ಮೊದಲನೇದಾಗಿ ನೀವು ಯುದ್ಧವನ್ನ ಎದುರಿಸಬೇಕಾಗಿದೆ. Always you should remember this formula. ಒಂದನ್ನ ನೀವು ಈ ಸೂತ್ರವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. Breakthroughs come with a battle. ಬಿಡುಗಡೆ ನಮಗೆ ಒಂದು ಯುದ್ಧದ ಜೊತೆಯಾಗಿ ಬರುವಂತದ್ದಾಗಿದೆ. When there is a battle, ಯಾವಾಗ ಯುದ್ಧ ಇರುತ್ತದೋ there is a breakthrough. ಆವಾಗ ಬಿಡುಗಡೆ ಉಂಟಾಗುತ್ತದೆ. You are expecting for a ಒಂದು breakthrough. ವೇಳೆ ನೀವು ಬಿಡುಗಡೆಗೋಸ್ಕರ ಎದುರು Get ನೋಡ್ತಿರುತ್ತಾರೆ, ready to face the battle. ಯುದ್ಧವನ್ನು ಎದುರಿಸುವುದಕ್ಕೋಸ್ಕರವಾಗಿ ಸಿದ್ಧವಾಗಿರಿ. Hallelujah. Hallelujah. Our God has another name. ನಮ್ಮ ದೇವರಿಗೆ ಒಂದು ಇನ್ನೊಂದು ಹೆಸರಿದೆ. He is called the Lord of breakthroughs. ಆದ್ರೆ ಬಿಡುಗಡೆಯ ಒಂದು ದೇವರು ಎನ್ನುವುದನ್ನು ಕರೆಯುತ್ತಾರೆ. When you read this, ಇದನ್ನು ಎಲ್ಲಿ you ಓದುತ್ತೀರಿ? go home and read this. ಇದನ್ನು ನೀವು ಮನೆಗೆ ಹೋಗಿ First ಓದ್ಕೊಳ್ರಿ. Chronicles chapter 14. ಮೊದಲನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ You read from verses 10 and 11. 11 ಮತ್ತು 12ನೇ ವಚನವನ್ನು ಓದುತ್ತಾರೆ. David names a place called Baal Perazim. ಆ ದಾವಿದನು ಆ ಒಂದು ಸ್ಥಳವನ್ನ ಬಾಲ್ ಪೆರಿಸಿಮ್ ಎಂದು You ಹೇಳುತ್ತಾನೆ. know what is the meaning of Baal ಈ Perazim? ಬಾಲ್ ಪೆರಿಸಿಮ್ ಎನ್ನುವಂತ ಪದದ ಅರ್ಥ ಏನು ಗೊತ್ತಾ? The Lord of breakthroughs. ಮುರಿಯುವ ಕರ್ತನು ಎಂದು ನಾವು ನೋಡ್ತಾ ಇದ್ದೇವೆ. Hallelujah. This Hallelujah. is the name of our God. ಇದು ನಮ್ಮ ದೇವರ ಹೆಸರಾಗಿದೆ. You know when David kept this name, ಈ ದಾವಿದನು ಯಾವಾಗ ತನ್ನ ದೇವರಿಗೆ ಈ ಒಂದು ಹೆಸರಿದ್ದಾನೆ you know ಗೊತ್ತಾ? Philistines is attacking David. ಫಿಲಿಸ್ಟಿಯರು ಅಲ್ಲಿ ದಾವಿದನ ವಿರುದ್ಧವಾಗಿ ಯುದ್ಧ ಮಾಡುತ್ತಾರೆ. You know Philistines heard that David is now the king of Israel. ಫಿಲಿಸ್ಟಿಯರಿಗೆ ಗೊತ್ತಾಗ್ತದೆ ಈಗ ದಾವಿದನು ಇಸ್ರಾಯೇಲರ ರಾಜನಾಗಿದ್ದಾರೆ. So the Philistines they planned to kill David. ಈ ಫಿಲಿಸ್ಟಿಯರು ಈ ದಾವಿದನನ್ನ ಕೊಲ್ಲುವುದಕ್ಕೆ ತಂತ್ರವನ್ನು ರೂಪಿಸುತ್ತಾರೆ. So to attack this David, ಈ ದಾವಿದನನ್ನ ಆಕ್ರಮಣ ಮಾಡುವುದಕ್ಕೆ they chose a place called Rephaim. ಆದರೂ ರೆಫಾಯಿಮ್ ಎನ್ನುವಂತ ಒಂದು ಸ್ಥಳವನ್ನ ಅವರು You know what ಆರಿಸಿಕೊಳ್ಳುತ್ತಾರೆ. is the meaning of Rephaim? ಈ ರೆಫಾಯಿಮ್ ಎನ್ನುವಂತ ಒಂದು ಸ್ಥಳದ ಅರ್ಥ ಏನು ಗೊತ್ತಾ? Rephaim is the valley of giants. ಅದು ದೈತ್ಯರ ಒಂದು ತಗ್ಗು ಅದನ್ನ ಕರೆಯುತ್ತಾರೆ. During the time of ಈ David, ದಾವಿದನ ಒಂದು ದಿನಮಾನದಲ್ಲಿ before the time of David, ದಾವಿದನ ದಿನಮಾನಕ್ಕಿಂತ ಮುಂಚೆ when the giants lived, ಅಲ್ಲಿ ಆ ಒಂದು ಸ್ಥಳಗಳಲ್ಲಿ ಅಲ್ಲಿ ದೈತ್ಯರು ಜೀವಿಸುತ್ತಿದ್ದರು. that is how the name came Rephaim. ರೆಫಾಯಿಮ್ ಎನ್ನುವಂತ ಸ್ಥಳ ಅದ ಹೆಸರು ಆ ರೀತಿಯಲ್ಲಿ ಬಂದಿದ್ದು ನಾವು ನೋಡ್ತೇವೆ. Rephaim means there was a giant who was living in that place. ರೆಫಾ ಎಂದರೆ ಆ ಒಂದು ಸ್ಥಳದಲ್ಲಿ ದೈತ್ಯರು ಜೀವಿಸುತ್ತಿದ್ದರು ಎಂದು ಅರ್ಥ. There was a man called Rephaim and he was a giant. ಒಬ್ಬ ಮನುಷ್ಯನು ರೆಫಾ ಎನ್ನುವಂತ ಒಬ್ಬ ಮನುಷ್ಯನಲ್ಲಿ ಜೀವಿಸುತ್ತಿದ್ದರು, ಅವನು ದೈತ್ಯನಾಗಿದ್ದರು. That's why the name came the valley of giants. ಅದಕ್ಕೋಸ್ಕರವಾಗಿ ಆ ದೈತ್ಯರ ತಗ್ಗು ಎಂದು ಅದಕ್ಕೆ ಹೆಸರು There is ಬಂತು. another name for this Rephaim called the valley of troubles. ಈ ಒಂದು ತಗ್ಗಿಗೆ ಇನ್ನೊಂದು ಹೆಸರಿದೆ, ಸಮಸ್ಯೆ ತಗ್ಗು, ತೊಂದರೆ ತಗ್ಗು ಎಂದು ಹೇಳ್ತಾರೆ. And David was about to be attacked in the same place. ದಾವೀದನು ಅದೇ ಸ್ಥಳದಲ್ಲಿ ಆ ಫಿಲಿಸ್ಟಿಯರಿಂದ ಆಕ್ರಮಣಗೊಳ್ಳೋದಾಗುವುದಕ್ಕೆ ಸಾಧ್ಯತೆ ಇತ್ತು. Because at that time David sought Lord earnestly. ಆ ಸಮಯದಲ್ಲಿ ದಾವೀದನು ಆತನು ತನ್ನ ಪೂರ್ಣ ಮನಸ್ಸಿನಿಂದ ದೇವರನ್ನ ಆತನ He ಅವಲಂಬಿಸಿದನು. received the directions from ಆದರೆ God. ದೇವರಿಂದ ಯೋಜನೆಯನ್ನ ಮಾರ್ಗದರ್ಶನವನ್ನ And ಹೊಂದಿದನು. he carried out those instructions of the ಆ Lord. ದೇವರು ಕೊಟ್ಟಂತ ಎಲ್ಲಾ ಒಂದು ಸಲಹೆ ಸೂಚನೆಗಳನ್ನ ಆತನು And ಹಿಂಬಾಲಿಸುತ್ತಾ God gave him victory in the same place. ದೇವರ ಅದೇ ಸ್ಥಳದಲ್ಲಿ ದೇವರು ಆತನಿಗೆ ಜಯವನ್ನ ಕೊಟ್ಟನು. Hallelujah. He won the battle. ಅದರಲ್ಲಿ ಜಯವನ್ನ ಹೊಂದಿದನು. And the valley of trouble, ಈ ಒಂದು ತೊಂದರೆಯ ಒಂದು ತಗ್ಗು, the valley of giants, ಆ ಒಂದು ದೈತ್ಯರ ತಗ್ಗು became a mountain of victory. ಆತನಿಗೆ ಜಯದ ಒಂದು ಪರ್ವತವಾಗಿ ಮಾರ್ಪಟ್ಟಿತು. Hallelujah. Hallelujah. Because he's the Lord of breakthroughs. ಯಾಕಂದ್ರೆ ಆತನು ಮುರಿಯುವ ಕರ್ತನಾಗಿದೆ, ಬಿಡುಗಡೆ ಕೊಡುವ ಕರ್ತನಾಗಿದ್ದಾನೆ. Now the Rephaim, the valley of trouble, became the mountain of victory. ಈ ರೆಫಾಯಿಮ್ ಅಥವಾ ಈ ಒಂದು ತೊಂದರೆ ತಗ್ಗು ಆತನಿಗೆ ಜಯದ ಪರ್ವತವಾಗಿ So ಮಾರ್ಪಟ್ಟಿತು. when you seek the Lord of breakthroughs, ನೀನು ಯಾವಾಗ ಬಿಡುಗಡೆ ಕೊಡುವಂತ ದೇವರನ್ನ ಹುಡುಕುತ್ತೀರೋ, and when you obey his instructions, ಆತನ ಸಲಹೆ ಸೂಚನೆಗಳನ್ನು ಯಾವಾಗ ಚಾಚು ತಪ್ಪದೆ ನಡೆಯುತ್ತೀರೋ, your valley of trouble will become the very place of the mountain of triumph. ನಿಮ್ಮ ಸಮಸ್ಯೆಯ ಅಥವಾ ಒಂದು ಈ ದೈತ್ಯರ ತಗ್ಗು ಅನ್ನೋದು ನಿಮ್ಮ ಜೀವನದಲ್ಲಿ ಬದಲಾಗಿ ನಿಮ್ಮ ಜಯದ ಘೋಷಣೆಯ ಒಂದು ಪರ್ವತವಾಗಿ ಮಾರ್ಪಡುತ್ತದೆ. Hallelujah. Hallelujah. You know what the Bible says? ಸತ್ಯವಾದ ರೀತಿಯಲ್ಲಿ ಹೇಳ್ತಾರೆ, God will give us new things in our life. ದೇವರು ನಮ್ಮ ಜೀವನದಲ್ಲಿ ಹೊಸ ವಿಚಾರಗಳ, ನೂತನ ವಿಚಾರಗಳನ್ನು When you ಕೊಡುತ್ತಾರೆ. are waiting for the breakthrough, ನೀವು ಯಾವಾಗ ಬಿಡುಗಡೆಗೋಸ್ಕರ ಕಾಯ್ತೀರೋ, God will give you new strategies in your ದೇವರು ನಿಮ್ಮ life. ಜೀವನದಲ್ಲಿ ನೂತನವಾದ ಯೋಜನೆಗಳನ್ನು ನಿಮಗೆ Not only ಕೊಡುತ್ತಾರೆ. new strategies, He will give you new strength. ನಿಮಗೆ ಕೇವಲ ನೂತನ ಯೋಜನೆ ಕೊಡುವುದು ಮಾತ್ರವಲ್ಲ, ಆತನು ಅದನ್ನ ಸಾಧಿಸುವುದಕ್ಕೆ ಬಲವನ್ನು ಕೊಡುತ್ತಾನೆ. Just today I pray for the church. ಇವತ್ತಿನ ದಿವಸ ಸಭೆಗೋಸ್ಕರ ನಾನು ಪ್ರಾರ್ಥನೆ You ಮಾಡುತ್ತೇನೆ. shall have your breakthroughs in your ನಿಮ್ಮ life. ಜೀವನದಲ್ಲಿ ನೀವು ನಿಮ್ಮ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೀರಿ. Sickness in your body. ನಿಮ್ಮ ರೋಗ, ನಿಮ್ಮ ದೇಹದಲ್ಲಿರುವಂತಹ ರೋಗಗಳಿರಬಹುದು, In your body. ನಿಮ್ಮ
ನಿಮ್ಮ ದೇಹವನ್ನು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. Every troubles be banished in the name of Jesus. ಯೇಸುವಿನ ನಾಮದಲ್ಲಿ ನಿಮ್ಮ ಜೀವನ ಎಲ್ಲ ಸಮಸ್ಯೆಗಳು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. Hallelujah. Hallelujah. Some of the testimonies coming way. ಮುಂದಿನ ವಾರದಲ್ಲಿ ನೀವು ಒಂದು ಸಾಕ್ಷಿಗಳಾಗಿ ನಿಲ್ಲುವವರಾಗಿರುತ್ತೀರಿ. Hallelujah. Hallelujah. God is speaking to you. ದೇವರು ಇವತ್ತಿನ ದಿವಸ ನಿಮ್ಮ ಜೊತೆ Be ಮಾತನಾಡ್ತಾರೆ. persistent in what you are doing. ನೀವು ಏನನ್ನ ಮಾಡ್ತೀರೋ ಅದರ ವಿಚಾರದಲ್ಲಿ ಸ್ಥಿರವಾಗಿ ನಿಲ್ಲುವವರಾಗಿರಿ. Seek the Lord. ದೇವರನ್ನು ಹುಡುಕುವವರಾಗಿರಿ. Obey His instructions. ಆತನ ಒಂದು ಸಲಹೆ ಸೂಚನೆಗಳನ್ನು ನೀವು ವಿಧೇಯರಾಗಿರಿ. You will receive your breakthrough. ನೀವು ನಿಮ್ಮ ಬಿಡುಗಡೆಯನ್ನು ಆಗ ಹೊಂದಿಕೊಳ್ಳುವವರಾಗಿರಿ. Hallelujah. Hallelujah. Bless everyone according to this word of God. ಕರ್ತನ ವಾಕ್ಯದ ಪ್ರಕಾರ ನಿಮ್ಮೆಲ್ಲರನ್ನು ಆಶೀರ್ವದಿಸಿ. James chapter 1 verse number 12. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ರಾಜ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಎಂದು ಹೇಳಿದಿಲ್ಲ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವೆ. ಹಲ್ಲೆಲೂಯಾ. ಕರ್ತನೇ, ಸಂತೋಷದ ವಿಚಾರವಾಗಿ ಎಲ್ಲರೂ ಮಾತನಾಡ್ತಾರೆ, ಸಮಾಧಾನದ ವಿಚಾರವಾಗಿ ಎಲ್ಲರೂ ಮಾತನಾಡ್ತಾರೆ. ಕರ್ತನೇ ರಾಜ, ಐಶ್ವರ್ಯದ ವಿಚಾರವಾಗಿ ಎಲ್ಲರೂ ಮಾತನಾಡ್ತಾರೆ, ಉನ್ನತಿಯ ವಿಚಾರವಾಗಿ ಎಲ್ಲರೂ ಮಾಡ್ತಾರೆ. ಆಗಲೇ ಕರ್ತನೇ, ನಿನ್ನ ನಿಮಿತ್ತವಾಗಿ ನಮಗೆ ಬರುವಂತ ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು ಎಂದು ಸ್ವಾಮಿ ನಿನ್ನ ವಾಕ್ಯದಲ್ಲಿ ನೋಡುವಾಗ ನಮ್ಮ ಹೃದಯ ತುಂಬುತ್ತದೆ ಯೇಸುವೆ. ಹಲ್ಲೆಲೂಯಾ. ಯಾಕಂದ್ರೆ ಕರ್ತನೇ, ನಿನ್ನ ನಿಮಿತ್ತವಾಗಿ ಬರುವಂತಹ ಕಷ್ಟಗಳನ್ನು ಸಹಿಸಿಕೊಳ್ಳುವುದಕ್ಕೆ ನಮ್ಮನ್ನು ನೀನು ಉತ್ತೇಜನ ಪಡಿಸಲಿಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಕರ್ತನೇ, ದಾವೀದನ ವಿರುದ್ಧವಾಗಿ ಬಂದಂತ ಕರ್ತನೇ ಕಷ್ಟ ಬರುವಾಗ ಕರ್ತನೇ ಆತನಿಗೋಸ್ಕರ ನಿಂತಂತ ದೇವರೇ, ಆ ಬಾಲ್ ಪೆರೆನ್ಸಿನ ದೇವರೇ, ನೀನು ಇಳಿದು ಬರಬೇಕಾಗಿ ಸ್ತೋತ್ರ. ನಿನ್ನ ಸಾನ್ನಿಧ್ಯ ಚಲಿಸಲಿ. ಯಾರು ಬಿಡುಗಡೆಗೋಸ್ಕರ ನಿರೀಕ್ಷೆ ಮಾಡ್ತಿರೋ ಅವರ ಸ್ಥಿರವಾಗಿ ನಿಲ್ಲುವ ಹಾಗೆ, ಬಲವಾಗಿ ನಿಲ್ಲುವ ಹಾಗೆ, ನಿರಂತರವಾದ ಪ್ರಾರ್ಥನೆ ಮಾಡುವ ಹಾಗೆ ಅವರನ್ನು ನಡೆಸಬೇಕಾಗಿ ಸ್ತೋತ್ರ. ಅವರ ಪ್ರಾರ್ಥನೆಯ ಸ್ಥಳದಲ್ಲಿ ಕಾರ್ಯ ಮಾಡುತ್ತಿರುವ ಅಂಧಕಾರದ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ, ಮಾಟದ ಶಕ್ತಿಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ಕರ್ತನೇ ನಿನ್ನ ತಾನೇ ನಡೆಸು. ಯುದ್ಧಗಳನ್ನ ಜಯಿಸುವುದನ್ನು ನಮಗೆ ಕಲಿಸಿಕೊಡು ಸ್ವಾಮಿ. ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವ ಉಳ್ಳ ತಂದೆಯೇ. ಆಮೆನ್.